ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಸೊ ಬೆಳಗ್ಗೆಯಿಂದ ಕಾದು ಕಾದು ಸುಸ್ತಾಗಿದ್ರೆ ವೆರಿ ಸಾರಿ, ಸ್ವಲ್ಪ ಹೊರಗಡೆ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಬನ್ನಿ ಬಾಬಾ ಏನು ಹೇಳ್ತಾರೆ ನೋಡೋಣ. ನಂಗೆ ಗೊತ್ತು ನಿದ್ದೆ ಮಾಡ್ತೀರಾ, ಕಾಯ್ತಾ ಇರ್ತೀರಾ ಅಂತ. ಸೊ ನೋಡುವ. ಜೈ ಗುರು ದತ್ತಾತ್ರೇಯ ಅಂತ ಕೇಳಿಸ್ತಾ ಇದೆ. ಓಕೆ, ಭರವಸೆ ಇರಲಿ, ಕೊಟ್ಟ ಮಾತಿಗೆ ತಪ್ಪಬೇಡಿ ಅನ್ನುವಂಥದ್ದು ಇದೆ. ಶತ್ರುಗಳು ಒಬ್ರ ಜೊತೆ ಒಬ್ರು ಕೈ ಜೋಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕೊಟ್ಟ ಮಾತಿಗೆ ಇಲ್ಲಿ ಯಾವುದೇ ಅರ್ಥ ಇಲ್ಲ, ಭರವಸೆ ಇಲ್ಲ. ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಥವಾ ವೇಸ್ಟ್ ಆಫ್ ಎನರ್ಜಿ ಅನ್ನುವಂಥ ಮನಸ್ಥಿತಿಗೆ ಕೆಲವರು ಬಂದಿದ್ದಾರೆ. ಬಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಶ್ರದ್ಧಾ ಭಕ್ತಿ ಹೀಗೆ ಇರಲಿ, ದೇವರ ಮೇಲೆ ನಂಬಿಕೆ ಹೀಗೆ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ. ದೇವರಿಗೂ ಭಕ್ತರಿಗೂ ನಡುವೆ ಒಂದು ತುಂಬಾ ಪ್ರಮುಖವಾದ ಒಂದು ಸಂಬಂಧ ಇದೆ. ಆ ಸಂಬಂಧನ ದುರುಪಯೋಗ ಪಡಿಸ್ಕೊಳ್ಳೋರ ಕೈ ಒಂದಾಗ್ತಾನೆ ಇದೆ. ಶತ್ರುಗಳ ಕೈ ಒಂದಕ್ಕೊಬ್ರು, ಶತ್ರುವಿನ ನಿಮ್ಗೆ ಎಷ್ಟೊಂದು ಶತ್ರು ಇದೆ. ಶತ್ರುಗಳ ಒಂದು ಗ್ರೂಪ್ ನಿಮ್ಮ ವಿರುದ್ಧ ಸಂಚ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವರಿಂದ ದೂರ ಉಳಿರಿ ಅನ್ನುವಂಥದ್ದು ಇದೆ. ನಿಮ್ಮ ಬಗ್ಗೆ ಒಂದು ಚಕ್ರವ್ಯೂಹ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ಸೊ ತಲೆಗೆಡ್ಸ್ಕೊಳ್ಬೇಡಿ. ಬಟ್ ಇಂಥವ್ರಿಂದ ಒಂಚೂರು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಹೊಸ ಸಾಲನ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಪೇ ಆಫ್ ಓಲ್ಡ್ ಡೆಬಿಟ್ ಅಂಡ್ ಟ್ರೈ ನಾಟ್ ಟು, ಸೊ ಹೊಸದನ್ನ ಮತ್ತೆ ಸಾಲ ಮಾಡಬೇಡಿ ಅನ್ನುವಂಥದ್ದು ಇದೆ. ಎರಡು ರೀತಿಯ ವಿಚಾರದಲ್ಲಿ ಆ ಸಾಲಗಳು ಇದೆ. ಒಂದು ವಿಚಾರ ಏನಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ವಿಚಾರವಾಗಿ ಇದೆ. ಇನ್ನೊಂದು ನಿಮ್ಮ ಕರ್ಮದ ವಿಚಾರವಾಗಿ ಇದೆ. ಕಾರ್ಮಿಕ್ ಡೆಬಿಟ್, ಕಾರ್ಮಿಕ್ ಕನೆಕ್ಷನ್. ಓಕೆ, ಎಲ್ಲವೂ ಕೂಡ ಕಾರ್ಮಿಕ್ ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಸಂಬಂಧಪಟ್ಟಂಗೆ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ರೀಸನ್ ಇದೆ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಭರವಸೆ ಅನ್ನುವಂಥ ಒಂದು ರಥ ಬಿಟ್ಟರೆ ಇನ್ನೇನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಸಾಕಷ್ಟು ಕಗ್ಗತ್ತಲು ಥರ ನಿಮ್ಮ ಮೈಂಡ್ ಇದೆ. ನಿಮ್ಮ ಮನಸ್ಸು ಮೈಂಡಿಗೆ ಒಂದಷ್ಟು ಬೆಳಕನ್ನು ತಗೊಂಬನ್ನಿ. ಯಾಕೆ ಅನುಮಾನ ಪಡ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಅನುಮಾನನ ಪಡಬೇಡಿ. ನಿಜವಾಗ್ಲೂ ಕಾರ್ಮಿಕ್ ಕನೆಕ್ಷನ್ ಇದೆ. ಕಾರ್ಮಿಕ್ ದುಷ್ಟರ ಸಂಘ ಮಾಡ್ತಾ ಇದ್ದೀರಾ, ಅಥವಾ ಅಲ್ಪರು ಅಲ್ಲ, ಅವರು ದುಷ್ಟರು ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಡೌಟ್ ಬರ್ದಿರೋ ರೀತಿಯಲ್ಲಿ ಅವರು ಇದ್ದಾರೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ಅಂತ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಆದರೆ ಇಂಥವ್ರ ಬಗ್ಗೆ ಎಚ್ಚರಿಕೆ ಕೂಡ ವಹಿಸಿ. ಯಾಕೆ ಅವ್ರನ್ನು ಬೇರೆಯವ್ರನ್ನೂ ಒಂದೇ ರೀತಿಯಲ್ಲಿ ನೋಡಿ ಅಂತ ಹೇಳ್ತಿದ್ದಾರೆ ಅಂದರೆ, ಸೊ ಅವ್ರನ್ನ ನೀವು ಫೇಸ್ ಮಾಡುವಂಥ ರೀತಿ ನಿಮಗೆ ಬರ್ತಾ ಇಲ್ಲ. ಅವರಿಂದ ನಿಮಗೆ ಸಮಸ್ಯೆ ಒಳಗಾಗ್ತಾ ಇದೆ. ಹಾಗಾಗಿ ಅವ್ರು ನಿಮ್ಮ ಜೀವನಕ್ಕೆ ಬಂದಿರೋದೇ ತೊಂದರೆ ಮಾಡೋರೋಕ್ಕೆ ಆಗಿರೋದ್ರಿಂದ, ಜೊತೆಗೆ ಒಂದು ಯಾವುದೇ ಕ್ಲೂ ಇಲ್ಲ ನಿಮ್ಮ ಹತ್ರ, ಯಾವುದೇ ಸಾಕ್ಷಿ ಇಲ್ಲ ಅವರು ನಿಮ್ಮ ವಿರುದ್ಧ ಸಂಚ್ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇದು ರಾಜಕೀಯವಾಗೂ ಕೂಡ ಇದೆ, ಮತ್ತು ಒಂದು ಸೀಕ್ರೆಟ್ ಎನರ್ಜಿ ಕೂಡ ಇದೆ ಇಲ್ಲಿ. ಏನೋ ಒಂದು ವಸಂತೋತ್ಸವದ ಕಾರ್ಯಕ್ರಮದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಯಾರು ಎಷ್ಟೇ ಮಾಡಿದ್ರು ನೀವು ಯಾರ ಜೊತೆ ಕೈ ಜೋಡಿಸ್ತೀರಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಸರಿ ಸಮಾನವಾಗಿರುವಂಥ ವ್ಯಕ್ತಿಗಳ ಜೊತೆ ನೀವು ಕೈ ಜೋಡಿಸಿ. ನಿಮ್ಮ ಶತ್ರುಗಳ ಜೊತೆ ನೀವು ಕೈ ಜೋಡಿಸಿ ಯಾವುದೇ ಒಂದು ಉಪಯೋಗ ನಿಮಗೆ ಆಗಬೇಕಾಗಿ ಇಲ್ಲ. ಓಕೆ, ತುಂಬ ಇಂಪಾರ್ಟೆಂಟ್. ಯಾರಿಗೆ ಶೇಕ್ ಮಾಡ್ತೀರಾ ಅಥವಾ ಯಾರ ಜೊತೆ ಕೈ ಜೋಡಿಸ್ತೀರಾ ಅನ್ನುವಂಥದ್ದು. ನೀವು ಒಳ್ಳೆಯವ್ರ ಜೊತೆ ಕೈ ಜೋಡಿಸಿ, ನಿಮ್ಮ ಸರಿ ಸಮಾನರಾದರ ಜೊತೆ ಕೈ ಜೋಡಿಸಿ, ಇನ್ನಷ್ಟು ನಿಮ್ಮನ್ನ ಒಂದು ವರ್ತುಳದೊಳಗೆ ಸೇರಿಸೋರ ಬಗ್ಗೆ ಅಥವಾ ಅಂಥ ಪರಿಸ್ಥಿತಿಗೆ ನಿಮ್ಮನ್ನ ತಳ್ಳೋರಿಂದ ದೂರ ಇರಿ. ಅಂಥವ್ರ ಸಹವಾಸ ನಿಮಗೆ ಬೇಡ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಗುರುಗಳು, ಯಾವುದೇ ಪರಿಸ್ಥಿತಿಲಿದ್ರು, ಎಂಥದ್ದೇ ಪರಿಸ್ಥಿತಿಲಿದ್ರು ಕೂಡ ನಿಮಗೆ ಸಹಾಯ ಸಿಗತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲ ಈಕ್ವಲ್ ಆಗಿ ಇರೋರ ಜೊತೆ ಸಂಘ ಮಾಡಿ ಅನ್ನುವಂಥದ್ದು. ಓಕೆ, ಅಲ್ಪರ ಸಂಘ, ಎಸ್.
ಸೊ ಗ್ರಹಗತಿಗಳು ಚೇಂಜ್ ಆಗ್ತಾ ಇದೆ. ಜೊತೆಗೆ ಯಾವಾಗ ಯಾವಾಗ ನಿಮ್ಗೆ ಅವಶ್ಯಕತೆ ಇದೆಯೋ ಅವಾಗೆಲ್ಲ ಅವರು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮಿರಾಕಲ್ ಇದೆ. ಯಾರಿಗೋ ಕಾಲಿಗೆ ಚೈತನ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫ್ ಒಂದು ಮ್ಯಾಜಿಕಲ್ ರೀತಿ ಬದಲಾಗ್ತಾ ಇದೆ ಅನ್ನುವಂಥದ್ದು. ಇಡೀ ವಿಶ್ವವೇ ನಿಮ್ಮ ಮನೆ ಆಗಿದೆ. ಹಾಗಾಗಿ ನೀವೆಲ್ಲಿದ್ದೀರೋ ಅಲ್ಲಿ ಖುಷಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೆಗೆಟಿವಿಟಿ ಇದೆ. ನೆಗೆಟಿವಿಟಿ ನಿಮ್ಮ ಥಿಂಕಿಂಗಲ್ಲಿ ಇದೆಯೋ, ನಿಮ್ಮ ಲೈಫಲ್ಲಿ ಇದೆಯೋ, ನಿಮ್ಮ ಆಲೋಚನೆಗಳಲ್ಲಿ ಇದೆಯೋ, ಅಥವಾ ನಿಮ್ಮ ಬಿಹೇವಿಯರಲ್ಲಿ ಇದೆಯೋ, ಇದನ್ನ ಒಂಚೂರು ಗಮನ ಹರಿಸಿ ಅನ್ನುವಂಥದ್ದು ಇದೆ. ನಂಬಿಕೆ ತುಂಬ ಮುಖ್ಯ. ಅಟ್ ದಿ ಸೇಮ್ ಟೈಮ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಕೂಡ ತುಂಬ ಮುಖ್ಯ. ನಕಾರಾತ್ಮಕತೆ ಸಕಾರಾತ್ಮಕತೆ ಎರಡು ನಿಮ್ಮಲ್ಲೇ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ಕಿರುವಂಥ ಪ್ರೊಟೆಕ್ಷನನ್ನು ಕಿತ್ಕೊಳ್ಬೇಕು ಅಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಆಗಲೇ ಹೇಳ್ದಂಗೆ ಒಂದು ರೀತಿಯ ರಕ್ಷೆ ನಿಮಗೆ ಇದೆ. ನಿಮ್ಮ ಗುರುಗಳ ರಕ್ಷೆ ಸದಾ ಸರ್ವದಾ ನಿಮ್ಮ ಮೇಲಿರುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಸೊ ಇಂಥ ಜನಗಳಿಂದ ಹೊರಗೆ ಬರೋದು ಹೇಗೆ, ಇಂಥವ್ರಿಂದ ದೂರ ಬರೋದು ಹೇಗೆ, ಇಂಥವ್ರು ನಿಮ್ಮ ಜೀವನದಲ್ಲಿ ಎಷ್ಟು ಪಾಠ ಕಲಿಸಿದ್ರು ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದ್ರೆ ಯಾವುದೇ ಅರ್ಥ ಇಲ್ಲ. ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಭಯ ಬೇಡ. ಅಟ್ ದಿ ಸೇಮ್ ಟೈಮ್ ನಿಮ್ಮ ರಕ್ಷಣೆನ ಅವರು ಕಿತ್ಕೊಳ್ತಾ ಇದ್ದಾರೆ. ನಿಮಗೆ ಗುರುಗಳ ರಕ್ಷಣೆ ಇದೆ, ಅಥವಾ ನಿಮಗೆ ಒಂದು ದೈವದ ರಕ್ಷಣೆ ಇದೆ, ಅಥವಾ ನೀವೇ ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ಇದ್ದೀರಾ ಅಂದರೆ ಆ ಪ್ರೊಟೆಕ್ಷನ್ ಇರುವಂಥ ಎನರ್ಜಿನ ನಿಮ್ಮಿಂದ ದೂರ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಬಿ ಕೇರ್ಫುಲ್. ಸದ್ಯಕ್ಕೆ ಒಂಚೂರು ಅವೇರ್ನೆಸ್ ಇರಲಿ ಅನ್ನುವಂಥದ್ದು ಇದೆ. ಓಕೆ, ಡೆತ್ ಇದೆ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಗುರುಗಳ ಇಚ್ಛೆ ಇಲ್ದಿರ. ಓಕೆ, ಸಿಚುವೇಶನ್ ಇರಲಿ ಅಥವಾ ಪರಿಸ್ಥಿತಿ, ಮನಸ್ಥಿತಿ, ವಸ್ತುಸ್ಥಿತಿ ಏನೇ ಇರಲಿ, ನಿಮಗೆ ಒಂದಷ್ಟು ಅನಾರೋಗ್ಯ ಕಾಡ್ತಾ ಇದೆ ಅಂತ ಅನ್ಸಿದ್ರೆ, ಅಥವಾ ಯಾರಾದರೂ ನಿಮ್ಮ ಹತ್ರ ಸಮಸ್ಯೆ ಭಯ ಆಗ್ತಾ ಇದೆ, ಅಥವಾ ಏನೋ ಗೊತ್ತಾಗ್ತಾ ಇಲ್ಲ ಅಂದರೆ ಬಾಬಾರ ವಿಭೂತಿನ ಅಥವಾ ನಿಮ್ಮ ಗುರುಗಳ ವಿಭೂತಿನ, ಎಸ್ಪೆಷಲಿ ಯಾರೋ ಶಿವನ ವಿಭೂತಿನ ಶೇಖರಿಸಿ ಇಟ್ಕೊಂಡಿದ್ದಾರೆ, ಆ ವಿಭೂತಿನ ಹಂಚಿ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಮಹಾ ಮೃತ್ಯುಂಜಯ ಹೋಮನ ಮಾಡಿ, ಹವನನ ಮಾಡಿ, ವಿಭೂತಿಯ ಒಂದು ವಿಭೂತಿಯ ರುದ್ರಾಭಿಷೇಕ ಮಾಡಿ ಆ ವಿಭೂತಿನ ಪ್ರಪಂಚದಾದ್ಯಂತ ಎಲ್ಲ ಸ್ಥಳಗಳಲ್ಲೂ ಹರಡಬೇಕು ಅನ್ನುವಂಥದ್ದು ಇದೆ. ನಾನು ಯಾರಿಗೆ ಹೇಳಿ ಇದನ್ನ, ಬಟ್ ಇಲ್ಲಿದೆ, ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಆಗಿಲ್ಲ ಅಂದ್ರು ನಿಮ್ಮ ಗ್ರಾಮ ದೇವತೆಗೇನೆ, ಅಥವಾ ಗ್ರಾಮದಲ್ಲಿರುವಂಥ ಶಿವಾಲಯ ಆಗಿರಲಿ, ಶಕ್ತಿ ಆಲಯ ಆಗಿರಲಿ, ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಶನಿ ಮಹಾತ್ಮ, ವೆಂಕಟರಮಣ ಸ್ವಾಮಿ, ಯಾವುದೇ ದೇವರಾಗಿರಲಿ, ಈವನ್ ಮುನೇಶ್ವರ ಇದ್ರೂ ಕೂಡ ಪರವಾಗಿಲ್ಲ, ಎಲ್ಲ ದೇವರಿಗೂ ಕೂಡ ವಿಭೂತಿಯ ಅಭಿಷೇಕ ಮಾಡಿ. ಶಿವರಾತ್ರಿವರೆಗೂ ಕಾಯಬೇಡಿ, ವಿಭೂತಿಯ ಅಭಿಷೇಕ ಮಾಡಿಸಿ. ವಿಭೂತಿಯ ಅಭಿಷೇಕನ ಮಾಡಿಸಿ ಆ ವಿಭೂತಿನ ಪ್ರತಿಯೊಬ್ಬರಿಗೂ ಹಂಚಿ, ಮತ್ತು ನಿಮ್ಮ ಮನೆ, ಊರಿನ ರಸ್ತೆ, ಗಲ್ಲಿಗಳಲ್ಲಿ ಅದನ್ನ ಸ್ಪ್ರೆಡ್ ಮಾಡಿ. ಚೆಲ್ಲಿ ಅಂತ ಹೇಳಲಿಕ್ಕೆ ಮನ್ಸು ಬರ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ಹಾಗೆ ಮಾಡಬೇಕು. ಎಲ್ಲ ಕಡೆ ಅದನ್ನ ವಿಸರ್ಜನೆ ಅಂತ ಕರೆಯೋದಿಲ್ಲ, ಅದನ್ನ ಸಿಂಪಡಿಸ್ಬೇಕು, ಅಥವಾ ಎಲ್ಲ ದಾರಿಗಳಲ್ಲೂ ಅದನ್ನ ಮಾಡಬೇಕು. ಅದಕ್ಕೆ ಸರಿಯಾದ ವರ್ಡು ಹೇಳಕ್ ಸಿಗ್ತಾ ಇಲ್ಲ, ಯಾಕೆ ಅಂದರೆ ಆ ವರ್ಡಿಗೆ ಒಂದು ವಿಶೇಷವಾದಂಥ ಅರ್ಥನ ಹುಡುಕಿ ಇನ್ನೊಂದಷ್ಟು ಗೊಂದಲ ಮಾಡ್ಕೊಳ್ತೀರಾ. ಹಾಗಾಗಿ ಇಚ್ಛೆ ಇರೋರು ನಿಮ್ಮ ಮನೆಯಿಂದ ಶುರು ಮಾಡಿ, ನಿಮ್ಮ ಮನೆ, ನಿಮ್ಮ ಗಲ್ಲಿ, ನಿಮ್ಮ ರೋಡು, ನಿಮ್ಮ ಏರಿಯಾ, ನಿಮ್ಮ ಊರು, ಈ ಥರ ವಿಭೂತಿನ ಎಲ್ಲ ರಸ್ತೆಗಳಲ್ಲೂ ರಕ್ಷಕವಚ ಆಗಿ ಹಾಕಿ ಅನ್ನುವಂಥದ್ದು ಇದೆ. ಯಾಕೆ ಗೊತ್ತಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಇಲ್ಲಿ, ಆದರೆ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಅದನ್ನ ಮಾಡಿ. ರಿಮೂವಿಂಗ್ ಹರ್ಡಲ್ಸ್, ಇದರ ಅಗತ್ಯ ಇದೆ.
ಈವನ್ ಹೈವೇ ರೋಡ್ ಇರಲಿ ಅಥವಾ ಗಲ್ಲಿ ಇರಲಿ, ಸಣ್ಣ ರೋಡ್ ಇರಲಿ, ದೊಡ್ಡ ರೋಡ್ ಇರಲಿ, ನಿಮ್ಮ ಮಕ್ಕಳಿಗೆ ಇರಬಹುದು. ಬಟ್ ಇದನ್ನ ತುಂಬ ಸನಾತನ ಧರ್ಮ ಅಥವಾ ಗೊತ್ತಿಲ್ಲ ಅದನ್ನು ಹೇಗೆ ಹೇಳೋದು ಅಂತ, ಪೂಜೆ ಪುನಸ್ಕಾರಗಳು, ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಮಾಡಿ ಅದಕ್ಕೆ ಶಕ್ತಿ ತುಂಬಿ ಆ ವಿಭೂತಿನ ಎಲ್ಲರಿಗೂ ನೀವು ಧಾರಣೆ ಮಾಡಿ, ಎಲ್ಲರಿಗೂ ಧಾರಣೆ ಮಾಡಲಿಕ್ಕೆ ಕೊಡಿ. ಮತ್ತು ಒಂದಷ್ಟು ಈ ಕಾರ್ಯ ಆಗಬೇಕು ಅಂತಿದೆ. ಯಾರ ಹತ್ರ ಮಾಡಿಸ್ಕೊಳ್ತಾರೋ ಭಗವಂತ ಗೊತ್ತಿಲ್ಲ. ಬಟ್ ನಿಮ್ಮ ಊರಲ್ಲಿ ನೀವು ಮಾಡ್ತೀರಾ ಅನ್ನುವಂಥ ನಂಬಿಕೆ ನನಗೆ ಇದೆ. ದಯವಿಟ್ಟು ಮಾಡಿ ಅನ್ನುವಂಥದ್ದು ಇದೆ. ಐ ಡೋಂಟ್ ನೋ ವೈ, ಗೊತ್ತಿಲ್ಲ. ಮಾಡ್ತೀರಾ ಅಂತ ಇದೆ, ಮಾಡಿ. ಅಟ್ಟಹಾಸನ ನಿಲ್ಲಿಸ್ಬೇಕು ಅಂದರೆ ಇದ್ರ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ನನಗೆ ಗೊತ್ತಿಲ್ಲ ಇದ್ರ ಮುಂದಕ್ಕೆ ಏನು ಹೇಳಬೇಕು ಅಂತ. ಫುಲ್ ಆಫ್ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ ಎಲ್ಲೋ ಒಂದು ಕಡೆ. ಸಮ್ ಬ್ಲೆಸ್ಸಿಂಗ್ಸ್, ಸಮ್ ಪ್ರೊಟೆಕ್ಷನ್ ಬೇಕಾಗಿದೆ ಅನ್ನುವಂಥದ್ದು. ಓಕೆ, ಎಸ್ಪೆಷಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಸೊ ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ. ಆ ಒಂದು ಅದೃಷ್ಟ ನಮ್ಮೆಲ್ಲರದು ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಭಗವಂತನ ದರ್ಶನ ಯಾರಿಗೂ ಆಗೋದಿಲ್ಲ, ಎಲ್ಲರಿಗೂ ಆಗತ್ತೆ. ಈ ರೀಡಿಂಗ್ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಭಗವಂತನ ದರ್ಶನ ಆಗತ್ತೆ, ರಿಯಲ್ ಆಗಿ ಆಗತ್ತೆ. ಯಾವ ಭಗವಂತನ ದರ್ಶನ ಆಗತ್ತೆ ಸದ್ಯಕ್ಕೆ ಸೀಕ್ರೆಟ್ ಇದೆ, ನನಗೂ ಗೊತ್ತಿಲ್ಲ, ನೋಡೋಣ. ನಾನು ಕೂಡ ಕುತೂಹಲವಾಗಿ ಇದ್ದೀನಿ. ಸದ್ಯಕ್ಕೆ ನಿಮಗೆ ನಿಮ್ಮ ಗುರುಗಳ ಕಡೆಯಿಂದ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ. ಆ ಗಿಫ್ಟ್ ಏನು ಬೇಕಾದರೂ ಆಗಿರಬಹುದು. ಸೊ ಎಸ್, ರಿಸೀವ್ ಮಾಡ್ಕೊಳ್ಬೇಕು. ಗಿಫ್ಟ್ ಅಂದರೆ ವಿಭೂತಿ ಧಾರಣೆ ಆಗಿರಬೇಕು. ಸೊ ಬನ್ನಿ, 3 ಕಾರ್ಡ್ ಇಡ್ತೀನಿ. 3 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಗೇನು ಬರುತ್ತೆ ಅಂತ ನೋಡೋಣ. ಮೊದಲನೇದು, ಎರಡನೇದು. ಸೊ ಈ ಕಾರ್ಡ್ ಬಂದಿದೆ, ಇದು 3ನೇದು ತಗೊಳ್ಳೋಣ. ಸೊ ಬಾಟಮ್ ಆಫ್ ದಿ ಡೆಕ್. ಸೊ ಸ್ಪಿರಿಚುವಲ್ ಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಗುರುಗಳಿಗೆ ಶರಣಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯನ್ನ ಬೆಳಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಅಜ್ಞಾನದ ಅಂಧಕಾರ ಹೋಗ್ಲಾಡಿಸ್ಬೇಕು ಅಂದರೆ ಜ್ಞಾನದ ಹಾರ್ಡ್ ವರ್ಕ್ ನಡಿಬೇಕು ಇಲ್ಲಿ. ಓಕೆ, ಭೂಮಿಗೆ ಒಂಚೂರು ನೆಗೆಟಿವಿಟಿ ಆಗಿದೆ, ಭೂಮಿನ ಶುದ್ಧೀಕರಿಸ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಭೂಮಿನ, ನಿಮ್ಮ ಮನೇನ, ನೀವು ಓಡಾಡುವಂಥ ರಸ್ತೆಗಳನ್ನು ಶುದ್ಧೀಕರಿಸ್ಬೇಕು ಅನ್ನುವಂಥದ್ದು ಇದೆ. ಓಕೆ ಓಕೆ, ನಥಿಂಗ್ ಟು ವರಿ. ಸೊ ಆಲ್ ಈಸ್ ವೆಲ್, ಎಂಡ್ ಆಫ್ ದಿ ಡೇ. ಇಲ್ಲಿ ಮೊದಲನೇದು, ಎರಡನೇದು, ಮೂರನೇದು, ಮೂರನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದಾದರೂ ಆಯ್ಕೆ ಮಾಡ್ಕೊಳ್ಳಿ, ನೋಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಕಾರ್ಡ್ ರಿವರ್ಸ್ ಇದೆ. ಸೊ ಎಸ್, ಬಾಬಾ ಅವರು ನಿಮಗೆ ಯಾವಾಗ ಬೇಕಾದರೂ ಸಹಾಯ ಮಾಡ್ತಾರೆ. ನಿಮ್ಮ ಕೈಲಿ ಆಗಿಲ್ಲ ಅಂತ ನೀವು ಬಾಬಾಗೆ ಶರಣಾಗಿದ್ದೀರಾ ಅಂದಮೇಲೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡ್ರು ಕೂಡ ನಿಮಗೆ ಆಗತ್ತೆ. ನಿಮ್ಮ ಸಹಾಯಕ್ಕೆ ಅವರು ಯಾವಾಗಲೂ ಇರ್ತಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕಾಗಿದೆ. ನಿಮ್ಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮ್ಮ ಕೈಯಲ್ಲೇ ಇದೆ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರು ಅನ್ನುವಂಥ ರೀತಿಲಿ ಇದೆ. ಸ್ವಲ್ಪ ಹುಷಾರಾಗಿ ನೋಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದೆ. ಓಕೆ, ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾಹ್, ಈಗೋನ ಬಿಟ್ಟಾಕಿ. ಲೆಟ್ ಗೋ ಯುವರ್ ಈಗೋ, ಇಟ್ ಈಸ್ an obstacle on the spiritual path. ಓಕೆ, ಶಾರ್ಟ್ಕಟ್ ಅನ್ನ ಹುಡುಕ್ಬೇಡಿ. ಕೋಪನ, ಈಗೋನ, ಅಹಂಕಾರನ ಬಿಟ್ಟಾಕಿ ಅನ್ನುವಂಥದ್ದು ಇದೆ. ಮೈಂಡ್ ಪವರ್ ಇದೆ. ಸೊ ಯುವರ್ ಮೈಂಡ್ ಹ್ಯಾಸ್ ಸೊ ಅಯ್ಯೋ ಹೇಳಕ್ಕೆ ಬರ್ತಾ ಇಲ್ಲ. ಸೊ ನಿಮ್ಮ ಮೈಂಡಲ್ಲಿ ಇರೋದನ್ನ, ನಿಮ್ಮ ಗೊತ್ತು ಗುರಿ ಇಲ್ಲದ ಒಂದು ಬುದ್ಧಿ ಹೇಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ, ಅದನ್ನ ನಿಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಿಬಿಡಿ. ಆ ಗುರು ನಿಮ್ಮನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕೆರಿಯರ್. ಓಕೆ, ಕೆರಿಯರ್ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಬಾಬಾ ನಿಮಗೆ ಕೆರಿಯರಲ್ಲಿ ಸಹಾಯ ಮಾಡ್ತಾರಂತೆ. ಮಾಡಿಸ್ಕೊಳ್ಳಿ, ಒಳ್ಳೇದಾಗಲಿ. ಏನೋ ಒಂಚೂರು ಸೀಕ್ರೆಟ್ ಇದೆ, ಬಟ್ ನಿಮ್ಮವ್ರಿಗೂ ಅದು ತಲುಪ್ತಾ ಇಲ್ಲ. ಆ ಸೀಕ್ರೆಟ್ ಯಾಕೆ ತಲುಪ್ತಾ ಇಲ್ಲ ಗೊತ್ತಿಲ್ಲ.
ಮತ್ತು ಒಂದು ಸೀಕ್ರೆಟ್ ವುಮೆನ್ ಕೂಡ ಸಮಥಿಂಗ್ ಏನೋ ಸಮಸ್ಯೆ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನ ನಗ್ನಗ್ತಾ ಇರಲಿ. ಸೊ ಈ ಪ್ರೇಮ ಜೀವನದ ಮಂತಲ್ಲಿ ನಿಮ್ಮ ಜೀವನ ಇನ್ನು ಹೆಚ್ಚು ಅನುಕೂಲನ ನಿಮ್ಮ ಜೀವನಕ್ಕೆ ತರಲಿ ಅಂತ ಹಾರೈಸ್ತೀನಿ. ಸೊ ವಸುದೈವಕ ಕುಟುಂಬಂ ಯಾವಾಗಲೂ ಸುಭಿಕ್ಷವಾಗಿ ಇರಲಿ, ನಗ್ನಗ್ತಾ ಇರಲಿ ಅಂತ ಹಾರೈಸ್ತಾ, ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಗುರುಗಳ ಸಹಾಯ ಸಿಗಲಿ, ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ನಡೆಯೋ ಹಾಗೆ ಆಗಲಿ. ಅದರ ಜೊತೆಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಸಿಕ್ಕಿ ರಕ್ಷಣೆ ಕೂಡ ಸಿಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.